ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕರ್ನಾಟಕ CET KCET 2024ನೇ ಏನು ಎಕ್ಸಾಮ್ಸ್ ಮುಗಿದಾವೆ ಏಪ್ರಿಲ್ 18-19ನೇ ತಾರೀಕು. ಸೊ ಅದರ ಕೀ ಆನ್ಸರ್ಸ್ ಕೂಡ ಪ್ರಕಟ ಆಗಿದ್ದಾವೆ. ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಎಷ್ಟಿದ್ದು ಮತ್ತು ಯಾವ್ಯಾವ ಕ್ವಶನ್ಸ್ನ ಕೈ ಬಿಡಲಾಗಿದೆ ಮತ್ತು ಅದಕ್ಕೆ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಕ್ವಶನ್ಸ್ಗಳು ಬಿಟ್ಟಿದ್ದಾರೆ, ಏನೇನು ಅಸೆಸ್ಮೆಂಟ್ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2024ನೇ ಸಾಲಿನ ಕರ್ನಾಟಕ CET ಇಂಜಿನಿಯರಿಂಗ್ ಇರ್ಬೋದು ಮತ್ತು ಅದರ ಜೊತೆಗೆ ವೆಟರ್ನರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು. ಸೊ ಈಗೆಲ್ಲನೂ ಕೂಡ ಏನಪ್ಪ ಅಂದರೆ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡಿದರು. ಸೊ ಅದರಲ್ಲಿ ಏನಪ್ಪ ಅಂದರೆ ಕರ್ನಾಟಕ CET ಎಕ್ಸಾಮ್ಸ್ ನಡೆದ ಮೇಲೆ ಅದಕ್ಕೆ ಕೆಲವೊಂದು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಇದಾವೆ. ಸಾಕಷ್ಟು ವಿದ್ಯಾರ್ಥಿ ಕೂಡ ದೂರು ಕೂಡ ಸಲ್ಲಿಸಿದ್ರು. ಅದರಲ್ಲಿ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ UG CET ಅಂತ ಏನು ಕರಿತೀವಿ. ಸೊ ಇಲ್ಲಿ ತಾತ್ಕಾಲಿಕ ಸರಿ ಉತ್ತರನ ಕೂಡ ಪ್ರಕಟ ಮಾಡಲಾಗಿದೆ. ತಾತ್ಕಾಲಿಕ ಸರಿ ಉತ್ತರಗಳ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಏನೇನು ಮಾಡಿದ್ದಾರೆ ಏನು ಅನ್ನೋದು ಕೂಡ ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, UG CET ಪ್ರೊವಿಷನಲ್ ಆನ್ಸರ್ ಕೀಸ್ ಪಬ್ಲಿಷ್ಡ್ 29/4/2024ನೇ ತಾರೀಕು. ಸೊ UG CET 2024ರ ತಾತ್ಕಾಲಿಕ ಸರಿ ಉತ್ತರನ ಪ್ರಕಟಿಸ ಮಾಡಲಾಗಿದೆ. ಇದರಲ್ಲಿ ಏನಪ್ಪ ಅಂದರೆ 30/4/2024 ಬೆಳಗ್ಗೆ 11ರಿಂದ ದಿನಾಂಕ 7/5/2024 ಬೆಳಗ್ಗೆ 11ರೊಳಗಾಗಿ ನಿಮಗೇನಾದರೂ ಇದರಲ್ಲಿ ಅಬ್ಜೆಕ್ಷನ್ಸ್ ಇದ್ದರೆ PCMB ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ವಿಷಯಗಳ ಸರಿ ಉತ್ತರ ತಾತ್ಕಾಲಿಕ ಅದರಲ್ಲಿ ಕೆಲವೊಂದು ತಜ್ಞರ ಸಮಿತಿ ನಿರ್ಧರಿಸಿ ನೀಡೋ ಕೀ ಉತ್ತರಗಳು ಅಂತಿಮವಾಗಿರುತ್ತೆ. ಹಾಗಾಗಿ ಅದರಲ್ಲಿ ಏನೇನು ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ ಅನ್ನೋದು ಕೂಡ ನೀವು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ ನಾನೀಗ. ಸೊ ಇಲ್ಲಿ ನೋಡಿ, CET 50 ಪ್ರಶ್ನೆಗಳಕ್ಕೂ ತಜ್ಞರ ಸಮಿತಿ ವರದಿ ಆಧರಿಸಿ ಇಲಾಖೆ ಆದೇಶ, ಮರುಪರೀಕ್ಷೆ ಯಾವುದೇ ಕಾರಣ ಕೂಡ ನಡೆಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮೇ ಅಂತ್ಯಕ್ಕೆ ರಿಸಲ್ಟ್ಸ್ನ ಕೂಡ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, CET 2024ರ ಪರೀಕ್ಷೆಯಲ್ಲಿ ಪಠ್ಯಕ್ರಮ ಹೊರತದ ಔಟ್ ಆಫ್ ಸಿಲೆಬಸ್ಸು 50 ಪ್ರಶ್ನೆಗಳಿದ್ದು ಎಲ್ಲ ಪ್ರಶ್ನೆಗಳನ್ನು ಕೂಡ ಕೈಬಿಟ್ಟು ಮೌಲ್ಯಮಾಪನ ಮಾಡ್ತೀವಿ ಅಂತಲೂ ಕೂಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಆದೇಶ ಕೂಡ ಮಾಡಿದೆ. ಅಂದರೆ ನಿಮಗೆ ಟೋಟಲಿ ಎಷ್ಟು ಕ್ವಶನ್ಸ್ ಇದ್ವಲ್ಲ ಅದರಲ್ಲಿ 50 ಕ್ವಶನ್ಸ್ಗಳನ್ನ ಬಿಡ್ತಾವೆ. ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಕ್ವಶನ್ಸ್ಗಳು ಬಿಡ್ತಾ ಇದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಬಯಾಲಜಿಯಲ್ಲಿ 11, ಫಿಸಿಕ್ಸ್ನಲ್ಲಿ 9, ಮ್ಯಾಥ್ಸಲ್ಲಿ 15 ಪ್ರಶ್ನೆಗಳನ್ನ ತೆಗೆದು ಹಾಕಬೇಕು ಅಂತ ಕೂಡ ಸಜೆಷನ್ ಕೊಟ್ಟಿದೆ ತಜ್ಞರ ಸಮಿತಿ. 23-24ನೇ ಸಾಲಿನ ಪಠ್ಯಕ್ರಮದಿಂದ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿರೋ ಕಾರಣ ಇದರಲ್ಲಿ ಟೋಟಲಿ ಇಷ್ಟು ಕ್ವಶನ್ಸು ಮತ್ತು ಕೆಮಿಸ್ಟ್ರಿನಲ್ಲಿ 15 ಸೇರಿ ಒಟ್ಟು 50 ಪ್ರಶ್ನೆ ಮೌಲ್ಯಮಾಪನದಿಂದ ಬಿಡಬೇಕು. ಉಳಿದ ಪ್ರಶ್ನೆಗಳು ಮಾತ್ರ ಮೌಲ್ಯಮಾಪನ ಮಾಡಬೇಕಂತ ಕೂಡ ನಿರ್ದೇಶನ ಕೂಡ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಾದ 2 ಪ್ರಶ್ನೆಗಳಿಗೆ ಕೂಡ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತೀವಿ. ತೆಗೆದು ಹಾಕಲಾದ ಪ್ರಶ್ನೆ ಕೀ ಉತ್ತರಗಳನ್ನು ವೆಬ್ಸೈಟ್ನಲ್ಲಿ ಕೂಡ ಪ್ರಕಟಣೆ ಮಾಡಬೇಕು ಮತ್ತು ಅಬ್ಜೆಕ್ಷನ್ಸ್ ಕೂಡ ಕರಿಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಇಲ್ಲ ಶಿಕ್ಷಣ ಇಲಾಖೆಯಿಂದ ನೇಮಕ ಮಾಡಿರ್ತಕ್ಕಂಥ ತಜ್ಞರ ಸಮಿತಿ ಕೂಡ ವರದಿ ಸಲ್ಲಿಸಿ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ MS ಶ್ರೀಕರ್ ಅವರು ಈ ವಿಷಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ 4 ಸಮಿತಿಗಳನ್ನ ಸರ್ಕಾರಕ್ಕೆ ವರದಿ ನೀಡಿದ್ದು CET-ಯನ್ನು 3.49 ಲಕ್ಷ ಜನ ವಿದ್ಯಾರ್ಥಿಗಳು ಬರೆದಿದ್ದರು. ಹಲವು ಪ್ರಶ್ನೆಗಳು ಕೂಡ ಪಠ್ಯಕ್ರಮದ ಔಟ್ ಆಫ್ ಸಿಲೆಬಸ್ ಇದ್ದಾವೆ ಅಂತ ಕೂಡ ಗಂಭೀರ ಒಂದು ಆರೋಪವನ್ನು ಕೂಡ ಮಾಡಲಾಗಿತ್ತು. ಅದು ದೃಢಪಟ್ಟಿದೆ ಈಗ. ಹಾಗಾಗಿ 50 ಪ್ರಶ್ನೆಗಳನ್ನ ಕೈಬಿಟ್ಟು ಸರಿ ಉತ್ತರಗಳನ್ನ ಏನಪ್ಪ ಅಂದರೆ ಯಾವ್ಯಾವ ಕೊಟ್ಟಿದ್ದಾರಲ್ಲ ಸೊ ಪ್ರಶ್ನೆಗಳು ಅದನ್ನು ಮೌಲ್ಯಮಾಪನ ಮಾಡಿ ಅದು ನಿಮ್ಮದು ರ್ಯಾಂಕ್ ಅದರ್ವೈಸಿಂದ ಕನ್ಸಿಡರ್ ಮಾಡಿ ರ್ಯಾಂಕ್ನ ಕೂಡ ಕೊಡ್ತೀವಿ ಅಂತ ಕೂಡ ಬಿಟ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ತಾತ್ಕಾಲಿಕ ಸರಿ ಉತ್ತರಗಳು ಯಾವ್ಯಾವ ಇದ್ದಾವೆ ಏನು ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಕೋಬೋದಾಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಯಾವ್ಯಾವ ಪ್ರಶ್ನೆಗಳಿಗೆ ಏನೇನು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ಆಟೋಮೆಟಿಕ್ಲಿ ಕೀ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಡಿಪ್ಲೊಮಾ CET ಇರ್ಬೋದು, UG CET ಇರ್ಬೋದು. ತಾತ್ಕಾಲಿಕ ಸರಿ ಉತ್ತರಗಳು ಇಲ್ಲಿ ನೋಡಿ, ತಾತ್ಕಾಲಿಕ ಸರಿ ಉತ್ತರ ಬಯಾಲಜಿ, ಮ್ಯಾಥ್ಸು, ರಸಾಯನಶಾಸ್ತ್ರ, ಭೌತಶಾಸ್ತ್ರಗಳ ತಾತ್ಕಾಲಿಕ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಿಟ್ಟಿದ್ದಾರೆ ಅಂತ ಕೌಂಟ್ ಆಲ್ರೆಡಿ ಹೇಳಿದ್ದೀನಿ ನಾನೀಗ. ಸೊ ಆ ಪ್ರಕಾರ ಏನಪ್ಪ ಅಂದರೆ ಬಿಟ್ಟು ಹೋಗಲಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಸೀರೀಸ್ ವೈಸ್ ನಿಮ್ಮ ಕ್ವಶನ್ಸ್ ಕೂಡ ತೊಳಿದ್ರಿ. ಮತ್ತು EX ಅಂತ ಏನಿದೆಲ್ಲ ಅದನ್ನು ಎಕ್ಸಾಮ್ಟೆಡ್ ಅಂದರೆ ಅವ್ನು ಬಿಟ್ಟು ಕೊಟ್ಟಿದ್ದಾರೆ, ಆ ಕ್ವಶನ್ಸ್ಗಳನ್ನ ಬಿಟ್ಟಿದ್ದಾರೆ. ಟೋಟಲಿ 15 ಕ್ವಶನ್ಸ್ಗಳು ಇದರಲ್ಲಿ ಬಿಟ್ಟು ಕೊಟ್ಟಿದ್ದಾರೆ ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಯಾವ ಸೀರೀಸ್ನಲ್ಲಿ ಬಂದಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಯಾವ್ಯಾವ ನೀವು ಯಾವ ಕ್ವಶನ್ಸಿಗೆ ಯಾವ ಆನ್ಸರ್ ಮಾಡಿದ್ರೆ ಕೂಡ ವೆರಿಫೈ ಮಾಡ್ಕೊಳ್ಳಿ. ಹಾಗೆ ಅಂದಾಜು ಎಷ್ಟು ಸರಿ ಉತ್ತರಗಳು ಬಂದಿದ್ದಾವೆ ಅಂತಲೂ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇನ್ನು ಮುಂದೆ ಯಾವುದೇ ಥರದ ಎಡವಟ್ಟು ಮಾಡಬಾರ್ದು, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೇಳಬಾರ್ದು ಅಂತಲೂ ಕೂಡ ರಾಜ್ಯ ಸರ್ಕಾರ ಚಾಟಿ ಕೂಡ ಬೀಸಿದೆ. ಹಾಗಾಗಿ ಇದೊಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಮಹತ್ತರವಾದಂಥ ಒಂದು ಘಟ್ಟಾಗಿರೋದ್ರಿಂದ ಅವರ ಜೀವನದ ಜೊತೆ ಆಟ ಆಡಬಾರ್ದು ಅಂತಲೂ ಕೂಡ ತಿಳಿಸಿಕೊಟ್ಟಿದೆ. ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.